ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಮುದ್ದು ಸೊಸೆ ಧಾರಾವಾಹಿಯಲ್ಲಿ ಮುಂದಿನ ಸಂಚಿಕೆಗಳಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಸಂಚಿಕೆ ಆರಂಭದಲ್ಲಿ ಮೀಡಿಯಾದವರು ವಿದ್ಯೆನ ಹತ್ತಿರ ಬಂದು, ನಿಮ್ಮ ಗಂಡ ಮತ್ತು ಮಾವ ನೀವು ಡಾಕ್ಟರ್ ಆಗೋಕ್ಕೆ ತುಂಬಾ ಸಪೋರ್ಟ್ ಮಾಡ್ತಿದ್ದಾರಂತೆ, ಹೌದಾ ಅಂತ ಕೇಳ್ತಾರೆ. ಅದಕ್ಕೆ ವಿದ್ಯಾ ತುಂಬಾ ಜಾಣತನದಿಂದ, ಹೌದು, ನಾನು ಬಡ ಕುಟುಂಬದಲ್ಲಿ ಹುಟ್ಟಿದವಳು. ಮದುವೆಯಾದ ಮೇಲೆ ನನ್ನ ಗಂಡ ಭದ್ರ ಮತ್ತು ಮಾವಯ್ಯ ಶಿವರಾಮೇಗೌಡರೇ ನನ್ನ ಕನಸನ್ನು ಪೋಷಿಸುತ್ತಿರೋದು. ಇಂಥವರು ಸಿಕ್ಕಿದ್ದು ನನ್ನ 7 ಜನ್ಮದ ಪುಣ್ಯ ಅಂತ ಮೀಡಿಯಾದ ಮುಂದೆ ಬಿಲ್ಡಪ್ ಕೊಡ್ತಾಳೆ. ಇದನ್ನು ಕೇಳಿ ಈಶ್ವರಿ ಮತ್ತು ಚಿತ್ರ ಗ್ಯಾಂಗ್ ಹೊಟ್ಟೆಯುರಿ ತಡೆಯಲಾರದೆ ಕೋಪ ಮಾಡಿಕೊಳ್ತಾರೆ. ಅಷ್ಟರಲ್ಲಿ ವಿದ್ಯಾ ಅಮ್ಮಮ್ಮ ಒಂದು ಚೂರು ವಿಜಿಲ್ ಹೊಡೆದ ತಕ್ಷಣ ಒಂದು ದೊಡ್ಡ ಲಕ್ಸುರಿ ಕಾರ್ ಬಂದು ನಿಲ್ಲುತ್ತೆ. ಕಾಲು ಜಾರಿ ಬಿದ್ದಿರೋ ವಿದ್ಯಾನನ್ನು ಕಾರಿನಲ್ಲಿ ಕೂರಿಸೋಕ್ಕೆ ಭದ್ರನಿಗೆ ಅಮ್ಮಮ್ಮ ಆರ್ಡರ್ ಮಾಡ್ತಾರೆ. ಲೇ ಮೊಮ್ಮಗನೇ, ಮುಖ ನೋಡಿದ್ದು ಸಾಕು, ಅವಳನ್ನು ಕೈಯಾರೆ ಎತ್ತಿಕೊಂಡು ಹೋಗಿ ಕಾರಲ್ಲಿ ಕೂರಿಸು ಅಂತಾರೆ. ವಿದ್ಯಾ ಮನಸ್ಸಲ್ಲೇ, ನನ್ನನ್ನು ಎಕ್ಸಾಮ್ ಬರೆಯೋಕ್ಕೆ ಬಿಡಲ್ಲ ಅಂದಿದ್ರಿ ಅಲ್ವಾ, ಈಗ ನಿಮ್ಮ ಕೈಯಲ್ಲೇ ನನ್ನನ್ನು ಎತ್ತಿಸುವ ಹಾಗೆ ಮಾಡಿದೆ, ಇನ್ನು ಮುಂದೆ ನೋಡ್ತಾ ಇರಿ ಕ್ವಾಂಟೆ ಅಂತ ಹೇಳಿ ಖುಷಿ ಪಡ್ತಾಳೆ. ಅಷ್ಟೇ ಅಲ್ಲದೆ ಮೀಡಿಯಾದ ಆ್ಯಂಕರ್ ಮತ್ತು ಕ್ಯಾಮ್ರಾಮನ್ ಕೂಡ ಅದೇ ಕಾರಿನಲ್ಲಿ ಹೋಗಿ ಎಲ್ಲದನ್ನು ಲೈವ್ ವಿಡಿಯೋ ಮಾಡೋ ಹಾಗೆ ಅಮ್ಮಮ್ಮ ಪ್ಲ್ಯಾನ್ ಮಾಡ್ತಾರೆ. ಕಾರ್ ಒಳಗಡೆ ಹೋದ ಮೇಲೂ ಭದ್ರನಿಗೆ ಅವಳದು ಕಾಟ ತಪ್ಪಲ್ಲ. ಬಂಗಾರಿ ಅಮ್ಮಮ್ಮ ಆಂಕರ್ಗೆ ಫೋನ್ ಮಾಡಿ ಸ್ಪೀಕರ್ ಆನ್ ಮಾಡಿಸಿ, ಲೋ ಭದ್ರ, ವಿದ್ಯಾ ರಾತ್ರಿಯೆಲ್ಲ ಓದಿದ್ದಾಳೆ, ಕಾರಲ್ಲಿ ಜ್ಯೂಸ್ ಮತ್ತು ಹಣ್ಣು ಇಟ್ಟಿದ್ದೀವಿ, ನಿನ್ನ ಕೈಯಾರೆ ಅವಳಿಗೆ ಜ್ಯೂಸ್ ಕುಡಿಸು, ಹಣ್ಣು ತಿನ್ನಿಸು. ಆ್ಯಂಕರ್ ಅದನ್ನೆಲ್ಲ ಲೈವ್ ತೋರಿಸಿ ಅಂತಾರೆ. ಬೇರೆ ದಾರಿ ಇಲ್ಲದೆ ಭದ್ರ ವಿದ್ಯಾಂಗೆ ಕಿತ್ತಲೆ ಹಣ್ಣು ಬಿಡಿಸಿ ತಿನ್ನಿಸ್ತಾನೆ. ಆಗ ವಿದ್ಯಾ ಕಾಲೆಳೆಯುತ್ತಾ, ರೀ ಬೀಜ ತೆಗೆದಿಲ್ಲ, ಎಲ್ಲಿ ಉಗಿಯಲಿ ಅಂದಾಗ ಭದ್ರ ಕೋಪದಲ್ಲಿ, ನನ್ನ ತಲೆ ಮೇಲೆ ಉಗಿ ಅಂತಾನೆ. ವಿದ್ಯಾ ಸೀದಾ ಭದ್ರನ ಕೈ ಮೇಲೆಯೇ ಬೀಜ ಉಗಿದು ಬಿಡ್ತಾಳೆ. ಕೊನೆಗೆ ಕಾಲೇಜ್ ತಲುಪಿದಾಗ ಮಾವ ಶಿವರಾಮೇಗೌಡರು ಮೀಡಿಯಾದ ಮುಂದೆ, ನನ್ನ ಸೊಸೆ ಡಾಕ್ಟರ್ ಆಗೋಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅಂತ ರಾಜಕೀಯ ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಾರೆ. ವಿದ್ಯಾ ಎಕ್ಸಾಮ್ ಬರೆಯೋ ಮುನ್ನ ಮಾವನ ಬಳಿ ಅವರ ಲಕ್ಕಿ ಪೆನ್ ಇಸ್ಕೊಂಡು ಒಳಗೆ ಹೋಗ್ತಾಳೆ. ಎಕ್ಸಾಮ್ ಹಾಲ್ ಒಳಗಡೆ ಹೋದಾಗಲೂ ಅಮ್ಮಮ್ಮ ಸೂಪರ್ ಪ್ಲ್ಯಾನ್ ಮಾಡಿ, ನನ್ನ ಸೊಸೆಗೆ ಕಾಲಿಗೆ ಪೆಟ್ಟಾಗಿದೆ, ಅರ್ಧ ಗಂಟೆಗೊಮ್ಮೆ ಮೆಡಿಸನ್ ಕೊಡಬೇಕು, ಹಾಗಾಗಿ ಗಂಡ ಭದ್ರ ಪಕ್ಕದಲ್ಲೇ ಕೂರಬೇಕು ಅಂತ ಸುಳ್ಳು ಮೆಡಿಕಲ್ ರಿಪೋರ್ಟ್ ಸರ್ಟಿಫಿಕೇಟ್ ತೋರಿಸಿ ಭದ್ರನನ್ನು ಪರೀಕ್ಷೆ ಮುಗಿಯುವವರೆಗೂ ಪಕ್ಕದಲ್ಲೇ ಕೂರಿಸುವಂತೆ ಮಾಡ್ತಾರೆ. ಕೊನೆಯಲ್ಲಿ ವಿದ್ಯಾ ಬಿಳಿಕೋಟ್ ತರಿಸಿ ಮಾವನ ಪೆನ್ ಹಿಡಿದು ತುಂಬಾ ಖುಷಿಯಾಗಿ ಎಕ್ಸಾಮ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ವಿದ್ಯಾ ಕೊನೆಗೂ ಭದ್ರ ಮತ್ತು ಈಶ್ವರಿ ಗ್ಯಾಂಗ್ಗೆ ಮಣ್ಣು ಮುಕ್ಕಿಸಿ ಎಕ್ಸಾಮ್ ಬರೆಯುವಲ್ಲಿ ಯಶಸ್ವಿಯಾಗ್ತಾಳೆ. ಮುಂದಿನ ರೋಚಕ ಟ್ವಿಸ್ಟ್ಗಳಿಗಾಗಿ ಈಗಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದೆ ಏನೇನಾಗತ್ತೆ ಅಂತ ಹೇಳಿ, ಸಂಚಿಕೆಗಳಲ್ಲಿ ತಿರುವುಗಳು ಏನೇನು ಬರುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.